गणपतिं नमामहे कविं कवीनामुपमश्रवस्तवं ज्येष्ठराजं ब्रह्मणां श्री विघ्नेश्वराय नमः। यो वेदादोत्तरत्नोत्तो वेदान्ते च प्रतिष्ठितः तस्य प्रकृतिलीनस्य यः परपितमहेश्वरः वेदोक्तमन्त्रपुष्पाञ्जलिं समर्पयामि। वेदान्ते च प्रतिष्ठितः तस्य प्रकृतिलीनस्य यः परस्य महेश्वरः वेदोक्तमन्त्रपुष्पाञ्जलिपूर्वकप्रार्थनां समर्पयामि। ओम त्र्यंबकं यजामहे सुगन्धिं पुष्टिवर्धनं यस ಪುತ್ತೂರು ಎಕ್ಸ್‌ಪ್ರೆಸ್‌ಗೆ ಫಸ್ಟ್ ಸ್ವಾಗತ, ವೆಲ್ಕಮ್. ಯಸ್, ಮಹಿಳೆಯರಿಗೆ ಫಸ್ಟ್, ಹುಡುಗಿಯರಿಗೆ ಅದರಲ್ಲಿ. ಇವತ್ತು ಪುತ್ತೂರಿನಿಂದ ಮಂಗಳೂರಿಗೆ ಪುತ್ತೂರು ಎಕ್ಸ್‌ಪ್ರೆಸ್ ಅನ್ನುವ ಒಂದು ಎಕ್ಸ್‌ಪ್ರೆಸ್ ಬಸ್ಸನ್ನು ಇವತ್ತು ಚಾಲನೆ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಮ್ಮ KSRTCಯ ಎಲ್ಲ ಅಧಿಕಾರಿಗಳು, ಅದರಲ್ಲಿ DC, ಡಿಪೋ ಮ್ಯಾನೇಜರು ಮತ್ತು ಇಲ್ಲಿಯ ಇನ್ಚಾರ್ಜ್, ಇವರನ್ನೆಲ್ಲ ಅವರ ಹತ್ರ ಮಾತಾಡಿಕೊಂಡು ನಮ್ಮ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ಹತ್ರ ಕೂಡ ಅನುಮತಿಯನ್ನು ಪಡ್ಕೊಂಡು ಈವರೆಗೆ ಪುತ್ತೂರಿನಿಂದ ಮಂಗಳೂರು ಹೋಗಬೇಕಿದ್ರೆ ಸುಮಾರು 1.5-2 ಗಂಟೆಯ ಸಮಯ ತೆಗೆದುಕೊಳ್ತಾ ಇತ್ತು. ಆದರೆ ಒಂದಷ್ಟು ಜನ ಬೆಳಿಗ್ಗೆ ತಮ್ಮ ಕೆಲಸಕ್ಕೆ ಹೋಗುವವರು, ಬೆಳಗಿನ ಅವರು ಬೇರೆ ಬೇರೆ ಉದ್ಯೋಗದ ನಿಮಿತ್ತ ಮಂಗಳೂರಿಗೆ ಹೋಗುವವರು, ಮತ್ತು ಶಾಲಾ ಮಕ್ಕಳು ಬೇರೆ ಬೇರೆ ಕಾಲೇಜುಗಳಲ್ಲಿ ಕಳೆಯುವವರು, ಅವರು ಇಲ್ಲಿಂದ ಹೋಗಬೇಕಿದ್ರೆ ಸುಮಾರು 2-2.5 ಗಂಟೆ ಮೊದಲು ಇಲ್ಲಿ ಬಂದು ಸರಿಯಾದ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ತುಂಬ ಬೇಡಿಕೆ ಇತ್ತು, ಬಸ್ಸಿನ ಅವಶ್ಯಕತೆ ಇದೆ, ಇಲ್ಲಿ ಬೇಡಿಕೆ ಇತ್ತು. ಆ ಬೇಡಿಕೆ ಪ್ರಕಾರ ಇವತ್ತು ನಾವು ಒಂದು ಪುತ್ತೂರು ಎಕ್ಸ್‌ಪ್ರೆಸ್ ಅನ್ನೋ ಬಸ್ಸನ್ನು ಇಲ್ಲಿಂದ ಆರಂಭ ಮಾಡಿದ್ದೀವಿ. ಪ್ರತಿ 20 ನಿಮಿಷಕ್ಕೆ ಒಂದು ಪುತ್ತೂರು ಎಕ್ಸ್‌ಪ್ರೆಸ್ ಬಸ್ ಹೋಗ್ತದೆ. ಇದಕ್ಕೆ ಎಲ್ಲಿಯೂ ಕೂಡ ಸ್ಟಾಪ್ ಇಲ್ಲ. ಇದು ಇಲ್ಲಿ ಪುತ್ತೂರಿನಿಂದ ಹೊರಟ್ರೆ ಮತ್ತು ಮಂಗಳೂರಿನಲ್ಲೇ ಇವರಿಗೆ ಸ್ಟಾಪ್ ಕೊಡುವಂಥದ್ದು. BC ರೋಡಲ್ಲಿ ಕೂಡ ಇದಕ್ಕೆ ಸ್ಟಾಪ್ ಇಲ್ಲ. ಎಲ್ಲ ಹೋಗುವವರು ಸುಮಾರು 45 ನಿಮಿಷದಿಂದ 1 ಗಂಟೆ ಒಳಗೆ ಮಂಗಳೂರಿಗೆ ಸೇರುವಂಥ ಕೆಲಸಗಳು ಆಗ್ತದೆ. ಇವತ್ತು ನಾವು ಮಂಗಳೂರಿಗೆ ಹೋಗಬೇಕಾದ್ರೆ ಪ್ರತಿಯೊಬ್ಬರು ಅವರ ಕಾರು ತಗೊಂಡು ಹೋಗ್ತೇವೆ. ಅಲ್ಲಿ ಹೋಗಲಿಕ್ಕೆ 1 ಗಂಟೆ 1.5 ಗಂಟೆ, ಆನಂತರ ಬರಲಿಕ್ಕೆ ಖರ್ಚು, ನೇಷನಲ್ ವೇಸ್ಟ್ ಕೂಡ, ಅಂದರೆ ಡೀಸೆಲು ಪೆಟ್ರೋಲನ್ನು ನಾವು ಬಳಸುವುದು, ಅದು ನೇಷನಲ್ ವೇಸ್ಟ್ ಕೂಡ. ನಾವು ಕಾರನ್ನು ಬಸ್ ಸ್ಟ್ಯಾಂಡ್ ಹತ್ರ ಪಾರ್ಕ್ ಮಾಡಿ ಬಸ್ಸಿನಲ್ಲಿ ಹೋಗಿ ಕೆಲಸವನ್ನು ಮುಗಿಸಿ ಪುನಃ ಬಸ್ಸಿನಲ್ಲಿ 1 ಗಂಟೆಯಲ್ಲಿ 3/4 ಗಂಟೆಯಲ್ಲಿ ಪುತ್ತೂರಿಗೆ ಬರ್ಬೋದು. ಉದ್ಯಮ ಕೂಡ ಅಭಿವೃದ್ಧಿ ಆಗ್ತದೆ. ಇದರಿಂದ ಬೇರೆ ಕಡೆ ಮಂಗಳೂರಿಂದ ಬರುವವರೆಗೂ, ಮಂಗಳೂರಿಂದ ಕೆಲವು ಕೆಲಸದ ವೈದ್ಯರೆಲ್ಲ ಇಲ್ಲಿ ಬರುವವರಿದ್ದಾರೆ, ಇವರು ಕೂಡ ಇದನ್ನು ಬಳಸುವಂಥ ಕೆಲಸಗಳು. ಪ್ರತಿ 20 ನಿಮಿಷಕ್ಕೆ ಒಂದು ಬಸ್ ಹೊರಡ್ತದೆ, ಪುನಃ ಅಲ್ಲಿಂದ ಕೂಡ 20 ನಿಮಿಷಕ್ಕೆ ಒಂದು ಬಸ್ ಬರ್ತದೆ. ಒಟ್ಟು ಸುಮಾರು 60ರಿಂದ 70 ಟ್ರಿಪ್ ಪರ್ ಡೇ ಇದು ಓಡಾಡ್ತದೆ ಪುತ್ತೂರು ಮತ್ತು ಮಂಗಳೂರಿನ ಮಧ್ಯೆ. ಎಲ್ಲ ನಾವು ಈ ಭಾಗದ ಸಾರ್ವಜನಿಕರಿಗೆ ವಿನಂತಿ ಮಾಡಿಕೊಳ್ಳೋದು, ಇದನ್ನು ವ್ಯವಸ್ಥಿತ ರೀತಿಯಲ್ಲಿ ಬಳಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಅವರು ಕಾರಲ್ಲಿ ಹೋಗುವಂಥದ್ದು, ಬೇರೆ ಬೇರೆ ಸ್ಟೂಡೆಂಟ್ಸ್ಗಳಿಗೆ ಎಷ್ಟೋ ಮಕ್ಕಳು ಇದರಲ್ಲಿ ಕೂತಿದ್ದಾರೆ. ಇನ್ನು ಮುಂದೆ ಬೆಳಿಗ್ಗೆ 7 ಗಂಟೆಗೆ ಆರಂಭ ಆದರೆ ರಾತ್ರಿ 8:30-9 ಗಂಟೆವರೆಗೆ ಈ ಎಕ್ಸ್‌ಪ್ರೆಸ್ ಓಡಾಡ್ತಾ ಇರ್ತದೆ. ಇದು ಒಂದು ವಿಶಿಷ್ಟ ಒಂದು ಯೋಜನೆ. ಇದು ಪುತ್ತೂರಿನಲ್ಲಿ ಮೊದಲಿಗೆ ನಾವು ಆರಂಭ ಮಾಡಿದ್ದೇವೆ, ಎಲ್ಲಿಯೂ ಕೂಡ ಇಲ್ಲ. ಇದನ್ನು ಯಶಸ್ವಿ ಆಗಲಿಕ್ಕೆ ಸಾರ್ವಜನಿಕರ ಅವಕಾಶ ಕೂಡ ಇದೆ. ಮಹಿಳೆಯರಿಗೆ ಇದರಲ್ಲಿ ಉಚಿತವಾಗಿ ಹೋಗಲಿಕ್ಕೆ ಸುಮಾರು 5 ಕೋಟಿ ಮಹಿಳೆಯರು ಇವತ್ತಿನವರೆಗೆ KSRTCಯಲ್ಲಿ ಉಚಿತವಾಗಿ ಪ್ರಯಾಣವನ್ನು ಮಾಡಿದ್ದಾರೆ. ಇದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಒಳ್ಳೆಯ ಒಂದು ಯೋಜನೆ. ಇವತ್ತು ನಾವು ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೀವಿ. 5 ಕೋಟಿ ಮಹಿಳೆಯರು ಇದರಲ್ಲಿ ಪ್ರಯಾಣ ಮಾಡುವಂಥದ್ದು ಆಗಿದೆ. ಇನ್ನಷ್ಟು ಮಹಿಳೆಯರಿಗೆ, ಇದರಲ್ಲಿ ಯಾರು ಮಹಿಳೆಯರಿಗೆ ಇದಕ್ಕೆ ಟಿಕೆಟು ಫ್ರೀಯಾಗಿ ಉಚಿತವಾಗಿ ಹೋಗ್ತದೆ, ಪುರುಷರಿಗೆ ಮಾತ್ರ ಟಿಕೆಟ್ ಇರ್ತದೆ. ಮತ್ತು ಡೈರೆಕ್ಟ್ 45 ನಿಮಿಷದಿಂದ 1 ಗಂಟೆ ಒಳಗೆ ನಾವು ಮಂಗಳೂರು ತಲುಪುವಂಥ ಕೆಲಸಗಳು ಆಗ್ತದೆ.